ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪೆಹಲ್ಗಾಮಲ್ಲಿ ಏನಾಗಿತ್ತು ಅನ್ನೋದು ನಿಮಗೆ ಗೊತ್ತಿದೆ. ಈಗ ಅದೇ ಥರದ ಘಟನೆ ಆಸ್ಟ್ರೇಲಿಯಾದಲ್ಲೂ ನಡೆದಿದೆ. ಅಲ್ಲಿ ಸಿಡ್ನಿಯ ಬಾಂಡಿ ಬೀಚಲ್ಲಿ ಹನುಕ್ಕಾ ಹಬ್ಬವನ್ನು ಆಚರಿಸ್ಕೊಳ್ಳೋದಕ್ಕೆ ಬಂದಿದ್ದ ಆಸ್ಟ್ರೇಲಿಯಾದ ಯಹೂದ್ಯರ ಮೇಲೆ ಉಗ್ರರು ಗುಂಡು ಹಾರಿಸಿದ್ದಾರೆ. ಈ ದಾಳಿಯಲ್ಲಿ 13 ಮಂದಿ ಸಾವಿಗೀಡಾಗಿದ್ದಾರೆ, 30ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಇವೆ ಅಂತ ಹೇಳಲಾಗ್ತಾ ಇದೆ. ಆಸ್ಟ್ರೇಲಿಯಾದ ಪ್ರಧಾನಿ ಆಂಟನಿ ಆಲ್ಬನೀಸ್ ಈ ಕೃತ್ಯವನ್ನು ಖಂಡಿಸಿದ್ದಾರೆ. ಇದು ಇಸ್ರೇಲಿಗರ ಮೇಲೆ ನಡೆದ ದಾಳಿ ಅಥವಾ ಯಹೂದ್ಯರ ಮೇಲೆ ನಡೆದ ದಾಳಿಯಲ್ಲ. ಅವರು ಆಸ್ಟ್ರೇಲಿಯಾದ ಯಹೂದ್ಯರು, ಹೀಗಾಗಿ ಇದು ಆಸ್ಟ್ರೇಲಿಯನ್ ನಾಗರಿಕರ ಮೇಲೆ ನಡೆದ ದಾಳಿ ಅಂತ ನಾವು ಭಾವಿಸ್ತೀವಿ ಅನ್ನೋ ಮಾತುಗಳನ್ನು ಆಲ್ಬನೀಸ್ ಹೇಳಿದ್ದಾರೆ. ಹಾಗೆ ಈ ಭಯಾನಕ ಘಟನೆಗೆ ಭಾರತದ ಪ್ರಧಾನಿ ಮೋದಿ ತೀವ್ರ ಸಂತಾಪವನ್ನು, ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇಸ್ರೇಲ್ನಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇದೆಲ್ಲದರ ಜೊತೆಗೆ ಈ ಘಟನೆಯ ಹಿಂದೆ ಪಾಕಿಸ್ತಾನದ ಕೈವಾಡ ಕಾಣಿಸ್ತಾ ಇದೆ ಮತ್ತು ದಾಳಿಕೋರರಲ್ಲಿ ಒಬ್ಬ ಪಾಕಿಸ್ತಾನಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇಸ್ರೇಲಿನ ಮಾಧ್ಯಮಗಳು ಇದು ಇರಾನ್ ಪ್ಲಾನ್ ಮಾಡಿ ಪಾಕಿಸ್ತಾನದ ಮೂಲಕ ಮಾಡಿಸಿದ ದುಷ್ಕೃತ್ಯ ಅಂತ ಬರಿತಾ ಇವೆ. ಹಾಗಾದರೆ ಆಸ್ಟ್ರೇಲಿಯಾದಲ್ಲಿ ನಡೆದ ಘಟನೆಯ ಬಗ್ಗೆ ಇರೋ ಮಾಹಿತಿ ಏನು, ಬನ್ನಿ ನೋಡೋಣ. ಗೆಳೆಯರೆ, ಭಾನುವಾರ ಯಹೂದ್ಯರು ಹನುಕ್ಕಾ ಅನ್ನೋ ಹಬ್ಬವನ್ನು ಆಚರಿಸ್ತಾ ಇದ್ರು. ಹನುಕ್ಕಾ ಅಂದರೆ ಪ್ರತಿಷ್ಠಾಪನೆ ಅಂತ ಅರ್ಥ. ಕ್ರಿಸ್ತ ಪೂರ್ವ 168ರಲ್ಲಿ ಸಿರಿಯನ್ ರಾಜ 4ನೇ ಆಂಟಿಯೋಕಸ್ ಜೆರೂಸಲೆಂನಲ್ಲಿದ್ದ ಯಹೂದ್ಯರ ದೇವಾಲಯವನ್ನು ಧ್ವಂಸ ಮಾಡಿ ಯಹೂದಿ ಮತವನ್ನು ನಿಷೇಧ ಮಾಡ್ತಾನೆ. ಇದಾಗಿ 4 ವರ್ಷಗಳ ನಂತರ ಯಹೂದ್ಯರ ಮ್ಯಾಕಬೀಸ್ ಯೋಧರು ಸಿರಿಯನ್ ಗ್ರೀಕ್ ಆಕ್ರಮಣಕಾರರನ್ನು ಸೋಲಿಸಿ ಜೆರೂಸಲೆಂನಲ್ಲಿ 2ನೇ ದೇವಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಆ ಮರುಸ್ಥಾಪನೆ ಅಥವಾ ಪ್ರತಿಷ್ಠಾಪನೆಯನ್ನು ಹನುಕ್ಕಾ ಅಂತ ಕರೆಯಲಾಗುತ್ತೆ. ಇದು 8 ದಿನಗಳ ಕಾಲ ದೀಪ ಹಚ್ಚುವ ಮೂಲಕ ಆಚರಿಸಲ್ಪಡುವ ಹಬ್ಬ. ಇದನ್ನು ಬೆಳಕು ಹಾಗೂ ಸ್ವಾತಂತ್ರ್ಯದ ಹಬ್ಬವಾಗಿ ಇಸ್ರೇಲಲ್ಲಿ ಹಾಗೂ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಯಹೂದ್ಯರು ಆಚರಣೆ ಮಾಡ್ತಾರೆ. ಭಾನುವಾರ ಇದೇ ಹನುಕ್ಕಾ ಸಿಡ್ನಿಯಲ್ಲಿ ಯಹೂದಿಗಳಿಂದ ಆಚರಿಸಲ್ಪಡ್ತಾ ಇತ್ತು. ಅಲ್ಲಿನ ಬಾಂಡಿ ಬೀಚಲ್ಲಿ ಸಾವಿರಾರು ಜನ ಸೇರಿದ್ರು. ಅವರ ಪಾಡಿಗವರು ಅವರದ್ದೇ ಲೋಕದಲ್ಲಿ ಮುಳುಗಿ ಹೋಗಿದ್ರು. ಇದೇ ಸಮಯಕ್ಕೆ ಅಲ್ಲಿನ ಜನರ ಮೇಲೆ ಉಗ್ರರು ಗುಂಡಿನ ದಾಳಿಯನ್ನು ಶುರು ಮಾಡ್ತಾರೆ. ಗೆಳೆಯರೆ, ಅಲ್ಲಿ ದಾಳಿ ಮಾಡೋದಕ್ಕೆ ಬಂದಿದ್ದ ಉಗ್ರರ ಬಳಿ ವಿವಿಧ ರೀತಿಯ ಆಯುಧಗಳಿದ್ವು. ಅವರ ಕಾರಲ್ಲಿ IEDಗಳು ಕೂಡ ಸಿಕ್ಕಿರೋದನ್ನು ನೋಡ್ತಾ ಇದ್ರೆ ಇದೊಂದು ವ್ಯವಸ್ಥಿತ ಹಾಗೂ ತುಂಬ ಪ್ಲಾನ್ ಮಾಡಿ ಮಾಡಲಾದ ದಾಳಿ ಅನ್ನೋದರಲ್ಲಿ ಯಾವ ಅನುಮಾನಗಳು ಮೂಡೋದಿಲ್ಲ. ಸಂಜೆ ಬೀಚ್ ಬಳಿಗೆ ಬಂದ ಉಗ್ರರು ಜನರ ಮೇಲೆ ಗುಂಡು ಹಾರಿಸೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲಿ ಸುಮಾರು 13 ಮಂದಿ ಸಾವಿಗೀಡಾಗಿದ್ದಾರೆ. ಆ ಪೈಕಿ ಒಬ್ಬ ರಬ್ಬಿ ಇದ್ದಾರೆ. ರಬ್ಬಿ ಅಂದರೆ ಧರ್ಮಗುರು ಅಥವಾ ಧಾರ್ಮಿಕ ಶಿಕ್ಷಕ, ಅರ್ಥಾತ್ ಯಹೂದ್ಯರ ಸಿನಗಾಗಲ್ಲಿ ಪ್ರಾರ್ಥನೆ ಮಾಡಿಸುವ ಮತಗುರು ಒಬ್ಬರು ಅಲ್ಲಿ ಸಾವಿಗೀಡಾಗಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಸಾವಿಗೀಡಾಗಿದ್ದಾರೆ. ಹಾಗೆ ಗಾಯಗೊಂಡ 30 ಮಂದಿಲಿ 2 ಪೊಲೀಸರು ಇದ್ದಾರೆ. ಸ್ನೇಹಿತರೆ, ಅಲ್ಲಿ ಗುಂಡು ಹಾರಿಸಿದ 2 ಉಗ್ರರ ಪೈಕಿ ಒಬ್ಬನನ್ನು ಪೊಲೀಸರು ಪ್ರತಿದಾಳಿಯಲ್ಲಿ ಕೊಂದು ಹಾಕಿದರೆ ಮತ್ತೊಬ್ಬ ತೀವ್ರವಾಗಿ ಗಾಯಗೊಂಡಿದ್ದಾನೆ. ಅವನನ್ನು ವಶಕ್ಕೆ ಪಡೆದು ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇನ್ನು ಅಲ್ಲಿ ಉಗ್ರರ ಬಳಿ ಸಿಕ್ಕ ಕೆಲ ದಾಖಲೆಗಳನ್ನು ಆಧರಿಸಿ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವ ಕೆಲಸ ಕೂಡ ನಡೆದಿದೆ. ಸತ್ತವನನ್ನು ನವೀದ್ ಅಕ್ರಮ್ ಅಂತ ಗುರುತಿಸಲಾಗಿದೆ. ಅವನು ಪಾಕಿಸ್ತಾನಿ ಅಂತ ಹೇಳ್ತಾ ಇದ್ದಾರೆ. ಅವನ ಡ್ರೈವಿಂಗ್ ಲೈಸೆನ್ಸ್ನ ಫೋಟೋ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹಾಗೆ ಇನ್ನೂ ಒಬ್ಬನನ್ನು ಆಲ್ಜೀರಿಯಾ ಮೂಲದವನು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 2 ಕೂಡ ಆಸ್ಟ್ರೇಲಿಯಾದ ಪೌರತ್ವವನ್ನು ಪಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಘಟನೆ ಇಸ್ರೇಲಿಗರ ಮೇಲಿನ ದ್ವೇಷಕ್ಕೆ ನಡೆದಿದೆ ಅನ್ನೋದರಲ್ಲಿ 2 ಮಾತಿಲ್ಲ. ಹಾಗೆ ಇಲ್ಲಿ ನವೀದ್ ಅಕ್ರಮ್ ಅನ್ನೋ ಪಾಕಿಸ್ತಾನಿ ಏನಿದ್ದಾನೆ, ಅವನು ಇಸ್ಲಾಮಾಬಾದ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ದ ಮತ್ತು ಪಾಕಿಸ್ತಾನದ ಆರ್ಮಿ ಸ್ಕೂಲಲ್ಲಿ ಕೂಡ ಕಲಿತಿದ್ದ ಅಂತ ಕೆಲ ಸೋಷಿಯಲ್ ಮೀಡಿಯಾಗಳು ಹೇಳ್ತಾ ಇವೆ. ಹಾಗೆ ISI ಜೊತೆ ಅವನು ನಿಕಟ ಸಂಪರ್ಕವನ್ನು ಹೊಂದಿದ್ದ ಅನ್ನೋ ಮಾಹಿತಿ ಕೂಡ ಟ್ವಿಟ್ಟರಲ್ಲಿ ಓಡಾಡ್ತಾ ಇದೆ. ಆದರೆ ಇದ್ಯಾವುದೂ ಕೂಡ ಅಧಿಕೃತ ಮಾಹಿತಿ ಅಥವಾ ಆಸ್ಟ್ರೇಲಿಯಾದ ತನಿಖಾಧಿಕಾರಿಗಳು ಕೊಡ್ತಾ ಇರೋ ಮಾಹಿತಿ ಅಲ್ಲ. ಆದರೆ ಇಸ್ರೇಲಿನ ಮಾಧ್ಯಮಗಳು ಮಾತ್ರ ಈ ಘಟನೆಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದನ್ನು ತೀವ್ರ ಆಕ್ರೋಶದಿಂದ ದಾಖಲು ಮಾಡ್ತಾ ಇವೆ. ಇನ್ನು ಇಷ್ಟು ದೊಡ್ಡ ಘಟನೆ ಆದ ನಂತರ ಇಸ್ರೇಲ್ ಇದಕ್ಕೆ ಪ್ರತೀಕಾರ ಹೇಳದೆ ಸುಮ್ಮನಿರೋದಿಲ್ಲ. ಆದರೆ ಆ ಪ್ರತೀಕಾರಕ್ಕೆ ಯಾರ್ಯಾರು ಬಲಿಯಾಗ್ತಾರೆ ಅನ್ನೋದು ಇಲ್ಲಿ ಸದ್ಯಕ್ಕಿರೋ ಪ್ರಶ್ನೆ. ಇನ್ನು ಅಮೆರಿಕಾದ ಅಧಿಕಾರಿಗಳು ಈ ಘಟನೆಯ ಹಿಂದೆ ಇರಾನ್ನ ಕೈವಾಡ ಇದೆ ಅನ್ನೋದು ನಿಜ. ಆದರೆ ಇಸ್ರೇಲ್ ಇರಾನ್ನ ಮೇಲೆ ಮಾಡಲಿರುವ ದಾಳಿಯನ್ನು ನಾವು ಬೆಂಬಲಿಸ್ತೀವಿ ಮತ್ತು ಅದಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಇದೆಲ್ಲವನ್ನು ನೋಡ್ತಾ ಇದ್ದರೆ ಈ ದಾಳಿ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ಕಾರಣವಾಗುವ ಎಲ್ಲ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಆಸ್ಟ್ರೇಲಿಯಾದಲ್ಲಿ ಇಂಥ ಘಟನೆ ನಡೆಯುತ್ತೆ ಅನ್ನೋ ಬಗ್ಗೆ ಸಾಕಷ್ಟು ಬಾರಿ ಅಲ್ಲಿನ ಸರ್ಕಾರಕ್ಕೆ
ಮೊಸಾದ್ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅನ್ನೋದನ್ನು ಕೂಡ ಇಸ್ರೇಲಿ ಮಾಧ್ಯಮಗಳು ಬರೀತಾ ಇವೆ. ಹಾಗೆ ಆಸ್ಟ್ರೇಲಿಯಾದಲ್ಲಿ ಆಂಟಿಸೆಮಿಟಿಸಮ್ ಹೆಚ್ಚಾಗ್ತಾ ಇರೋ ಬಗ್ಗೆ ಕೂಡ ಆಗಸ್ಟ್ ತಿಂಗಳಲ್ಲೇ ಪತ್ರ ಬರೆದು ಎಚ್ಚರಿಸಲಾಗಿತ್ತು ಅಂತ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಹೇಳಿದ್ದಾರೆ. ಗೆಳೆಯರೆ, ಅಕ್ಟೋಬರ್ 7ರ ಘಟನೆಗೆ ಪ್ರತೀಕಾರವಾಗಿ ಇಸ್ರೇಲ್ ಗಾಜಾದ ಮೇಲೆ ಅಲ್ಲಿನ ಹಮಾಸ್ ಉಗ್ರರ ಮೇಲೆ ದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಜಗತ್ತಿನ ನಾನಾ ದೇಶಗಳಲ್ಲಿ ಫ್ರೀ ಪ್ಯಾಲೆಸ್ತೀನ್ ಅನ್ನೋ ಘೋಷಣೆಗಳ ಜೊತೆಗೆ ಪ್ರತಿಭಟನೆಗಳು ಕೂಡ ನಡೆದವು. ಆಗ ಆಸ್ಟ್ರೇಲಿಯಾದಲ್ಲಿ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗಳು, ರ್ಯಾಲಿಗಳು ಆದವು. ಇವತ್ತು ಉಗ್ರರು ಗುಂಡಿನ ದಾಳಿ ಮಾಡಿದಾರಲ್ಲ, ಅದೇ ಬೀಚಲ್ಲಿ ಹಿಂದೊಬ್ಬ ಕುದುರೆ ಮೇಲೆ ಕೂತ್ಕೊಂಡು ಪ್ಯಾಲೆಸ್ತೀನಿ ಬಾವುಟ ಹಾರಿಸ್ತಾ ಒಂದು ದೊಡ್ಡ ಸೀನನ್ನು ಕ್ರಿಯೇಟ್ ಮಾಡಿದ್ದ. ಹಾಗೆ ಅಲ್ಲಿ ಹಲವಾರು ಕಡೆ ಯಹೂದ್ಯರನ್ನು ಟಾರ್ಗೆಟ್ ಮಾಡ್ಕೊಂಡು ಒಂದಷ್ಟು ದಾಳಿಗಳು ಕೂಡ ನಡೆದಿದ್ವು. ಅದೇ ಸಂದರ್ಭದಲ್ಲಿ ಇಸ್ರೇಲಿನ ಇಂಟೆಲಿಜೆನ್ಸ್ ಏಜೆನ್ಸಿ ಮೊಸಾದ್ ಆಸ್ಟ್ರೇಲಿಯಾ ಸರ್ಕಾರಕ್ಕೆ ಒಂದಷ್ಟು ಎಚ್ಚರಿಕೆಗಳನ್ನು ಕೊಟ್ಟಿತ್ತು. ಅದಾದ ನಂತರ ಇತ್ತೀಚೆಗೆ ಫ್ರಾನ್ಸ್ ಪ್ಯಾಲೆಸ್ತೀನ್ಗೆ ಪ್ರತ್ಯೇಕ ದೇಶದ ಮಾನ್ಯತೆಯನ್ನು ಕೊಡೋದಾಗಿ ಹೇಳ್ತು. ಅದರ ಬೆನ್ನಲ್ಲೇ ನಾವು ಕೂಡ ಪ್ಯಾಲೆಸ್ತೀನನ್ನು ಒಪ್ಪುತ್ತೀವಿ ಅಂತ UK ಹೇಳ್ತಲ್ಲ, ಆ ಸಂದರ್ಭದಲ್ಲಿ ಈ ಆಸ್ಟ್ರೇಲಿಯಾ ಕೂಡ ಇಸ್ರೇಲಿನ ವಿರುದ್ಧ ಪ್ಯಾಲೆಸ್ತೀನಿಯರ ಪರ ಮಾತಾಡೋದಕ್ಕೆ ಶುರು ಮಾಡ್ತು. ಆ ಸಂದರ್ಭದಲ್ಲಿ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಆಸ್ಟ್ರೇಲಿಯಾಗೊಂದು ಪತ್ರ ಬರೆದು ಹಮಾಸ್ ಮತ್ತು ಅದನ್ನು ಕೊನೆಗಾಣಿಸಬೇಕಾದ ಅಗತ್ಯವನ್ನು ವಿವರಿಸ್ತಾರೆ. ಹಾಗೆ ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗ್ತಾ ಇರೋ ಆಂಟಿಸೆಮಿಟಿಸಮ್ ಬಗ್ಗೆ ಕೂಡ ಆತಂಕವನ್ನು ನೆತನ್ಯಾಹು ವ್ಯಕ್ತಪಡಿಸ್ತಾರೆ. ಇನ್ನು ಈಗ ದಾಳಿ ನಡೆದ ಸಂದರ್ಭದಲ್ಲಿ ಹಿಂದೆ ಆಸ್ಟ್ರೇಲಿಯಾಗೆ ಬರೆದಿದ್ದ ಪತ್ರವನ್ನು ನೆತನ್ಯಾಹು ಮತ್ತೆ ನೆನಪು ಮಾಡ್ಕೋತಾ ಇದ್ದಾರೆ. ಇಲ್ಲಿ ಆಂಟಿಸೆಮಿಟಿಸಮ್ ಅಂದರೆ ಯಹೂದ್ಯರ ವಿರುದ್ಧದ ದ್ವೇಷ. ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಕೂಡ ಇದೆ. ಇಸ್ರೇಲ್ ಹಮಾಸ್ ವಿರುದ್ಧ ಮಾಡ್ತಾ ಇರೋ ಕಾರ್ಯಾಚರಣೆಯನ್ನು ಅಮೆರಿಕ ಬೆಂಬಲಿಸ್ತಾ ಇದೆ. ಹಾಗೆ ಗಾಜಾದಲ್ಲಿ ಶಾಂತಿ ಪಡೆಯನ್ನು ಸ್ಥಾಪಿಸಬೇಕಾಗ ಬಂದರೆ ಅದಕ್ಕೆ ಪಾಕಿಸ್ತಾನಿ ಸೈನಿಕರನ್ನು ನೇಮಕ ಮಾಡಿಕೊಳ್ಳೋ ಬಗ್ಗೆ ಕೂಡ ಮಾತುಕತೆಗಳನ್ನು ಅಮೆರಿಕ ಮಾಡಿದೆ. ಅದಕ್ಕಾಗಿ ಪ್ರತಿ ಸೈನಿಕನಿಗೆ $500 ಕೊಡೋದಕ್ಕೆ ಕೂಡ ಒಪ್ಪಿಗೆ ಕೊಡಲಾಗಿದೆ. ಪಾಕಿಸ್ತಾನವನ್ನು ಅಮೆರಿಕ ತೊಡೆ ಮೇಲೆ ಕೂಡಿಸ್ಕೊಂಡು ಮೆರೆಸ್ತಾ ಇದ್ದರೆ ಅದೇ ಪಾಕಿಸ್ತಾನ ಅಮೆರಿಕದ ಮಿತ್ರ ದೇಶ ಇಸ್ರೇಲಿನ ವಿರುದ್ಧ, ಯಹೂದ್ಯರ ವಿರುದ್ಧ ಲೋನ್ ಉಲ್ಫ್ ಮಾದರಿಯ ದಾಳಿಗಳನ್ನು ಮಾಡಿಸ್ತಾ ಇದೆ. ಇಲ್ಲಿ ನವೀದ್ ISI ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಅನ್ನೋ ಮಾಹಿತಿಗಳು ಕೂಡ ಇಸ್ರೇಲನ್ನು ಕೆರಳೋ ಹಾಗೆ ಮಾಡ್ತಾ ಇವೆ. ಅಲ್ಲದೆ ಈ ಪಾಕಿಸ್ತಾನ ಒಂದು ಕಡೆ ಸೇನೆಯ ಮೂಲಕ ಇಸ್ರೇಲಿನ ಗಾಜಾ ಪ್ಲಾನ್ಗೆ ನೆರವು ಕೊಡ್ತಾ, ಮತ್ತೊಂದು ಕಡೆ ಉಗ್ರರು ಹಾಗೂ ISI ಮೂಲಕ ಯಹೂದ್ಯರ ಮೇಲೆ ದಾಳಿ ಮಾಡಿ ಇಸ್ಲಾಮಿಕ್ ಜಗತ್ತನ್ನು ತೃಪ್ತಿಪಡಿಸುವ ಕೆಲಸವನ್ನು ಮಾಡ್ತಾ ಇದೆ ಅನ್ನೋ ಆರೋಪಗಳನ್ನು ಕೂಡ ಇಸ್ರೇಲಿನ ಜನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಇಲ್ಲಿ ಪಾಕಿಸ್ತಾನ ಮತ್ತು ಇರಾನ್ನ ಕೈವಾಡ ಇದೆ ಅನ್ನೋ ಆರೋಪಗಳು ನಿಜಾನೇ ಆದರೆ, ಅವು ಸಾಬೀತಾದರೆ ಇಸ್ರೇಲ್ ಈ ಎರಡೂ ದೇಶಗಳನ್ನು ಟಾರ್ಗೆಟ್ ಮಾಡ್ತಾ ಅಂತೂ ಹೋಗುತ್ತೆ. ಇದರ ಜೊತೆಗೆ ಪ್ಯಾಲೆಸ್ತೀನಿಗೆ ಮಾನ್ಯತೆ ಕೊಡುವ ನಿರ್ಧಾರದ ಬಗ್ಗೆ ಈ ಘಟನೆಯ ನಂತರ ಆಸ್ಟ್ರೇಲಿಯಾ ಏನು ಯೋಚನೆ ಮಾಡುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾದು ನೋಡಬೇಕಾಗತ್ತೆ. ಇನ್ನು IDF ಮೊನ್ನೆ ಹಮಾಸ್ನ ನಾಯಕ ರಯೀದ್ ಸಾದ್ನನ್ನು ಹೊಡೆದು ಕೊಂದದ್ದಕ್ಕೆ ಪ್ರತೀಕಾರವಾಗಿ ಈ ದಾಳಿಯನ್ನು ಮಾಡಿಸಲಾಗಿದೆ ಅನ್ನೋ ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇವೆ. ಅದೇನೇ ಇರಲಿ, ಸಾಮಾನ್ಯ ಜನರನ್ನು ಟಾರ್ಗೆಟ್ ಮಾಡೋದಿದೆ ನೋಡಿ, ಅದು ನಿಜಕ್ಕೂ ಅಕ್ಷಮ್ಯ. ಹಾಗೆ ಈಗ ಮೊಸಾದ್ ಮತ್ತೆ ಕಾರ್ಯಾಚರಣೆಯನ್ನು ಆರಂಭ ಮಾಡುತ್ತೆ. ಇದೆಲ್ಲದರ ಜೊತೆಗೆ ಇಲ್ಲಿ ನಿಮಗೆ ಇನ್ನೂ ಒಂದು ವಿಷಯ ಹೇಳಬೇಕು. ಬೀಚ್ ಬಳಿ ಉಗ್ರರು ಗುಂಡು ಹಾರಿಸ್ತಾ ಇರುವಾಗ ಅಲ್ಲಿ ಅಹ್ಮದ್ ಅಲ್ ಅಹ್ಮದ್ ಅನ್ನೋ ಹಣ್ಣಿನ ವ್ಯಾಪಾರಿಯೊಬ್ಬ ಉಗ್ರನೊಬ್ಬನ ಮೇಲೆ ಬೀಳ್ತಾನೆ. ಅವನ ಕೈಯಲ್ಲಿನ ಬಂದೂಕನ್ನು ಕಸಿತಾನೆ ಮತ್ತು ಆ ಉಗ್ರನನ್ನು ಅಲ್ಲಿಂದ ಓಡಿಸ್ತಾನೆ. 43 ವರ್ಷದ ಈ ಅಹ್ಮದ್ ಅಲ್ ಅಹ್ಮದ್ನ ಧೈರ್ಯ ಇದೆಯಲ್ಲ, ಅದು ನಿಜಕ್ಕೂ ಪ್ರಶಂಸನಾರ್ಹ. ಆತ ಹಾಗೆ ಧೈರ್ಯ ಮಾಡಿ ಉಗ್ರನ ಕೈಯಿಂದ ಬಂದೂಕನ್ನು ಕಿತ್ತುಕೊಳ್ಳದೆ ಇದ್ದಿದ್ರೆ ಅಲ್ಲಿ ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಇತ್ತು. ಹಾಗೆ ಉಗ್ರನ ಮೇಲೆ ದಾಳಿ ಮಾಡೋ ಸಂದರ್ಭದಲ್ಲಿ ಈ ಅಹ್ಮದ್ ಮೇಲೆ ಕೂಡ ದಾಳಿಯಾಗೋ ಸಾಧ್ಯತೆ ಇತ್ತು. ಆದರೂ ಆತ ಎದೆಗುಂದದೆ ಉಗ್ರನ ಮೇಲೆ ದಾಳಿ ಮಾಡಿದ್ದಾನೆ. ಅಹ್ಮದ್ ಈಗ ಆಸ್ಟ್ರೇಲಿಯಾದಲ್ಲಿ ಹೀರೋ. ಎಸ್, ಅವನು ನಿಜವಾಗ್ಲೂ ಹೀರೋನೇ. ಅಹ್ಮದ್ ಕೂಡ ಅಲ್ಲಿ ಗಾಯಗೊಂಡಿದ್ದಾನೆ, ಆದರೆ ಆತನ ಜೀವಕ್ಕೆ ಯಾವ ಅಪಾಯನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಗೆಳೆಯರೆ, ಜಗತ್ತಿನ ಯಾವ ಭಾಗದಲ್ಲಿ ಉಗ್ರರ ದಾಳಿ ನಡೆದರೂ ಅದರ ಹಿಂದೊಂದು ಲಿಂಕು ಪಾಕಿಸ್ತಾನಕ್ಕೆ ತಳಕು ಹಾಕ್ಕೊಂಡೇ ಇರುತ್ತೆ. ಪಾಪಿಗಳ ದೇಶ. ಇನ್ನು ಈ ದಾಳಿಯ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ಭಾರತದ ನಾನಾ ನಗರಗಳಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಮತ್ತು ಯಹೂದ್ಯರಿಗೆ ರಕ್ಷಣೆ ಕೊಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡುವಂತೆ ಸೂಚಿಸಲಾಗಿದೆ ಹಾಗೂ ಎಚ್ಚರದ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಇದು ಗೆಳೆಯರೆ, ಆಸ್ಟ್ರೇಲಿಯಾದಲ್ಲಿ ನಡೆದ ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.